ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸಂಜೀವಿನಿ. ಇವತ್ತು ನಾನು ತಗೊಂಬಂದಿರುವಂಥ ಮುಖ್ಯವಾದ ವಿಷಯ ಏನಂತಂದರೆ, ಒಂದು ಒಂದು ದೃಶ್ಯವನ್ನು ನೋಡಿದೆ. ನನ್ನ ಸುತ್ತಮುತ್ತ ಆಗಿರುವಂಥ ಒಂದು ಘಟನೆ ನನ್ನ ಮೇಲೆ ಪರಿಣಾಮ ಬೀರಿತು. ಏನದು, ಯಾಕದು ಅಂತ ಹೇಳೋದು ಬೇಡ, ಆದರೆ ಅದರಿಂದ ನಾವು ಕಲಿಬೇಕಾದಂಥ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದೇನಂತಂದರೆ, ಇವತ್ತಿನ ಯುವಕರು ಅಂತಂದರೆ ಇದು AI ಯುಗ ಐತಿ. ಹಾಗಾಗಿ ನಾವು ಎಷ್ಟರ ಮಟ್ಟಿಗೆ ನಾವು ಟೆಕ್ನಾಲಜಿಯನ್ನು ಆಗಿದ್ದರೂ ನಮ್ಮ ಒಂದು ಮನಸ್ಸಿನ ಸ್ಥಿತಿ, ಮಾನಸಿಕ ಒಂದು ವ್ಯವಸ್ಥೆ ಏನೈತಲ್ಲ, ಅದನ್ನು ಚೇಂಜ್ ಮಾಡೋಕ್ಕಾಗಂಗಿಲ್ಲ. ಹೌದಿಲ್ರಿ? ಯಾಕಂತಂದರೆ, ಯಾರೋ ಒಬ್ಬರು ಇಲ್ಲ ಅಂದಾಗ, ಅಥವಾ ಯಾರೋ ಒಬ್ಬರು ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂದಾಗ, ಯಾರಿಗೋ ಒಬ್ಬರಿಗೆ ನಮ್ಮ ಅವಶ್ಯಕತೆ ಇಲ್ಲ ಅಂತಂದಾಗ ನಮಗೆ ನಾವು ಶಿಕ್ಷೆ ಕೊಟ್ಕೊಳ್ಳೋದು ಅಥವಾ ನಮ್ಮ ಪ್ರಾಣಕ್ಕೆ ನಾವು ಹಾನಿ ಮಾಡ್ಕೊಳ್ಳೋದು ಎಷ್ಟು ಸರಿ? ಅಂದರೆ ನಾವು ಹೇಳ್ಬೋದು, ನಿಮ್ಗೇನು ಗೊತ್ತ್ರಿ, ನೀವು ಹೇಳ್ತೀರಾ ಅದನ್ನು ಅನುಭವಿಸ್ತಾರಿಗೆ ಗೊತ್ತಿರತ್ತೆ ಅಂತ. ಅಲ್ಲ, ಎಲ್ರಿಗೂ ಭಾವನೆಗಳಿರ್ತವೆ, ಎಲ್ರಿಗೂ ಮನಸ್ಸಿರುತ್ತೆ, ಎಲ್ರಿಗೂ ಸಂಬಂಧಗಳು ಬೇಕ್ರಿ. ಯಾರಿಗೆ ಬೇಡ? ನನಗೆ ಬೇಡವಾ, ನಿಮಗೆ ಬೇಡವಾ? ಎಲ್ರಿಗೂ ಬೇಕು. ಹಾಗಂತ ಅತಿಯಾದ ಅವಲಂಬನೆ, ಅತಿಯಾದ ಒಂದು ಅಟ್ಯಾಚ್ಮೆಂಟು ಯಾವತ್ತಿದ್ರೂ ನಮಗೆ ಅದು ಕೆಟ್ಟದ್ದೇ ಆಗಿರುತ್ತೆ. ಅದಕ್ಕೆ ಒಂದು ಮಾತಿದೆ, ಅಂಟಿಯು ಅಂಟದಂತಿರಬೇಕು ಅಂತ. ಓಕೆ, ನಾವು ಗೌರವ ಕೊಡೋಣ, ಸಂಬಂಧಗಳಿಗೂ ಗೌರವ ಕೊಡೋಣ, ಗೌರವಿಸೋಣ, ವ್ಯಾಲ್ಯೂ ಮಾಡೋಣ, ಹೋಗೋಣ ಬರೋಣ, ಎಲ್ಲನೂ ಮಾಡೋಣ. ಹಾಗಂತ ಅವ್ರು ನಮ್ಮನ್ನು ಕಡೆಗಣಿಸಿದ ಕ್ಷಣ, ಅವ್ರು ನಮಗೇನೋ ಮಾಡಿದ ಕ್ಷಣ, ಅಥವಾ ಅವ್ರು ನಮ್ಮನ್ನು ಬಿಟ್ಟೋದ ಕ್ಷಣ ನಮ್ಮ ಜೀವನ ನಿಲ್ಲಬಾರ್ದು. ಹಿಂದೆ ಹೇಗೆ ಬದುಕ್ತಿದ್ವೋ ಅದಕ್ಕಿಂತ 10 ಪಟ್ಟು ಇನ್ನೂ ಒಂದು ಹಂತದೊಳಗೆ ಉನ್ನತವಾಗಿಯೇ ಬದುಕು ತೋರಿಸ್ಬೇಕು. ಅವರಿಗೆ ರಿಗ್ರೆಟ್ ಆಗಬೇಕು. ಏನಂತ, ನಾನು ಇವರನ್ನು ಕಡೆಗಣಿಸಿದ್ನ, ನಾನು ಇಂಥ ವ್ಯಕ್ತಿತ್ವನ ಕಡೆಗಣಿಸಿದ್ನ, ನಾನು ಇಂಥವರನ್ನು ಕಡೆಗಣಿಸಿದ್ನ ಅಂತ ಅವರಿಗೆ ಪಶ್ಚಾತ್ತಾಪ ಆಗೋ ರೀತಿಯೊಳಗೆ ನಾವು ಬದುಕು ತೋರಿಸ್ಬೇಕು ಅಲ್ವಾ? ಇವತ್ತಿನ ಯುವಕರಲ್ಲಿ ಅಥವಾ ಯುವತಿಯರಲ್ಲಿ ನಾನು ಹೇಳೋದು ಇದೊಂದೇ ಮಾತು. ಯಾಕಂತಂದರೆ, ಒಂದು ಮನುಷ್ಯನ ಪ್ರಾಣ ಅಥವಾ ಒಂದು ಆ ಟೈಮ್ ಅನ್ನೋದೇನಿದೆ ಅಲ್ಲ, ಅದಕ್ಕೆ ತುಂಬ ವ್ಯಾಲ್ಯೂ ಐತ್ರಿ. ಈ ಕ್ಷಣ ಮತ್ತೆ ನಮಗೆ ಸಿಗುತ್ತಾ? ನಾವು ಎಷ್ಟೇ ಕೋಟಿ ಕೊಡ್ತೀವಿ ರೀ, ಸರಿ. ಈಗ ಅಂಬಾನಿಯವರು ಇವತ್ತಿನ ದಿನನ ಡಬಲ್ ಆಗಿ ತೊಗೊಳ್ಳೋವಂಥ ಕೆಪಾಸಿಟಿ ಇದೆ ಏನ್ರಿ? ಇಲ್ಲ ಅಲ್ವಾ? ಇವತ್ತಿನ ದಿನ ಈ ಕ್ಷಣ ಕಳೆದೋಯ್ತಂದರೆ ಮುಗೀತು, ಮತ್ತೆ ನಮಗದು ಏನೇ ಮಾಡಿದರೂ ಸಿಗಲ್ಲ. ಹಾಗಾಗಿ ತುಂಬ ಅರ್ಥಪೂರ್ಣವಾಗಿ, ಅರ್ಥಗರ್ಭಿತವಾಗಿ ಅದನ್ನು ಜೀವಿಸೋಣ. ಅದನ್ನು ನಾವು ಶ್ರೀಮಂತಿಕೆಯಿಂದ ಜೀವಿಸ್ತೀವೋ, ಅಥವಾ ಎಲ್ಲರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಜೀವಿಸ್ತೀವೋ, ಅಥವಾ ನಾವು ಕಷ್ಟಪಟ್ಟು ಜೀವಿಸ್ತೀವೋ, ಅಥವಾ ನಾವು ಕೆಲಸ ಮಾಡಿ ಜೀವಿಸ್ತೀವೋ, ಒಟ್ಟಲ್ಲಿ ನಮಗೆ ಯಾವ ರೀತಿ ತೃಪ್ತಿ ಆಗುತ್ತೆ ಆ ರೀತಿ ಒಳಗೆ ಜೀವಿಸೋಣ. ಹಾಗಾಗಿ ಯಾರು ಇಲ್ಲದೆ ನಾನು ಇರಲ್ಲ, ಅವ್ರು ಇಲ್ಲದೆ ನಾನು ಬದುಕೋಕ್ಕಾಗಲ್ಲ ಅನ್ನೋದನ್ನು ಬಿಟ್ಬಿಡ್ರಿ. ಅದೆಲ್ಲ ಸುಳ್ಳು. ಹೆತ್ತ ತಂದೆ ತಾಯಿನೇ ಇಲ್ದಿರೋ ಮಕ್ಕಳು ಬದುಕೋ ಉದಾಹರಣೆಗಳನ್ನ ನೋಡಿದ್ದೇವೆ. ಹೌದಾ? ತಂದೆ ತಾಯಿಗಿಂತನೂ ದೊಡ್ಡದೇನ್ರಿ ಉಳಿದಿರೋ ಸಂಬಂಧಗಳು ಇರ್ಬೋದು. ಅದಕ್ಕಿಂತನೂ ಜಾಸ್ತಿ ಪ್ರೀತಿ ವಾತ್ಸಲ್ಯನೂ ಕೊಟ್ಟಿರೋ ಸಂಬಂಧಗಳು ಇರ್ಬೋದು. ನನಗಿಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಂತ ಯಾವುದರ ಮೇಲೂ ಅತಿಯಾದ ಅವಲಂಬನೆ ಯಾವತ್ತಿದ್ರೂ ಕೂಡ ವಿಷಕಾರಿನೇ. ಹೌದು, ನಮ್ಮನ್ನು ನಾವು ಅವಲಂಬಿಸಬೇಕು. ನಮ್ಮನ್ನು ನಾವು ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊತಾ ಇರಬೇಕು. ನಾವೇ ಮಾಡೋಣ ರೀ. ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಬೇರೊಬ್ಬರಿಗೆ ಮಾಡೋಣ. ಓಕೆ, ನೀವು ಎಷ್ಟೇ ಸಹಾಯ ಮಾಡಿದ್ರು, ನೀವು ಅವ್ರಿಗೆ ಎಷ್ಟೇ ಒಳ್ಳೇದು ಮಾಡಿದ್ರು ಅವ್ರು ನಿಮಗೆ ಕೆಟ್ಟದ್ದೇ ಬಯಸ್ತಾ ಇದ್ದಾರಾ? ಅವ್ರು ನಿಮಗೆ ಏನು ನಿಮ್ಮ ಸಹಾಯಕ್ಕೆ ಯಾವುದಕ್ಕೂ ಕೃತಜ್ಞತೆಯೇ ಇಟ್ಕೊಂಡಿಲ್ವಾ? ಬೇಡ, ಇಟ್ಕೊಳ್ಳೋದು ಬೇಡ. ನಮ್ಮ ಕೈ ಯಾವಾಗಲೂ ಕೊಡೋ ಅಂಥದ್ದು. ಆ ತೃಪ್ತಿ ನಮಗೆ ಇರತ್ತಲ್ವ? ಸಾಕು. ಆ ತೃಪ್ತಿ ಇದ್ದರೆ ಸಾಕು. ನಮ್ಮಿಂದ ಎಷ್ಟೊಂದು ಸಹಾಯಗಳನ್ನ ತಗೊಂಡಿರ್ತಾರೆ, ನಮ್ಮನ್ನು ಎಷ್ಟೊಂದು ಕೆಲಸಗಳಿಗೆ ಬಳಸ್ಕೊಂಡಿರ್ತಾರೆ. ಆದ್ರೂ ಆ ಒಂದು ಸಣ್ಣ ಕೃತಜ್ಞತೆಯೂ ಇಲ್ಲಾರ್ದೆ ನಮಗೆ ಯಾವತ್ತು ಅವಶ್ಯಕತೆ ಇರುತ್ತೋ, ನಮ್ಮ ಲೈಫಲ್ಲಿ ಅವರ ಒಂದು ಪ್ರೆಸೆನ್ಸ್ ಯಾವಾಗ ಅವಶ್ಯಕತೆ ಇರುತ್ತೋ ಆವತ್ತಿನ ದಿನ ಅವರು ಅದನ್ನು ಮಾಡದೇ ಇದ್ದಾಗ, ಅಥವಾ ಅದನ್ನು ಅವರು ಅರ್ಥ ಮಾಡ್ಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಇನ್ನೂ ಗಟ್ಟಿಯಾಗಿ ನೀವು ಕುಗ್ಬೇಡಿ. ಇನ್ನೂ ಗಟ್ಟಿಯಾಗಿ ಯಾವ ಲೆವೆಲ್ಗೆ ಅಂತಂದರೆ, ಅವ್ರಿಗೆ ನಾವು ಅಷ್ಟು ಸಹಾಯ ಮಾಡಿ ಅವತ್ತು
ಅಷ್ಟು ಲೆವೆಲ್ಗೆ ಇದ್ದರು ಅಂತಂದರೆ ಇವತ್ತು ಯಾರು ಇಲ್ದೇ ಯಾರು ಸಹಾಯನೂ ಇಲ್ದೇ ಅವ್ರಿಗಿಂತ ಚೆನ್ನಾಗಿ ಬದುಕ್ತಿದ್ದೀನಲ್ವ, ಮುಂದೇನು ಬದುಕ್ತೀನಲ್ವ, ಆ ಒಂದು ಕಾನ್ಫಿಡೆನ್ಸ್ ನಿಮಗಿತ್ತು ಅಂತಂದರೆ ಯಾವನೂ ನಿಮ್ಮನ್ನು ಸೋಲ್ಸೋಕ್ಕಾಗಲ್ಲ. ಬದಲಾಗಿ ಯಾವ ಒಂದು ಅಂಶನೂ ಯಾವ ಒಂದು ವಿಷಯನೂ ನಿಮ್ಮನ್ನು ಸೋಲ್ಸೋಕ್ಕಾಗಲ್ಲ. ಹಾಗಾಗಿ ನಿಮ್ಮತನವನ್ನು, ನಿಮ್ಮ ಮೆದುಳನ್ನು, ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೇ ಆದರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ, ಯಾವುದಕ್ಕೂ ವ್ಯಥೆ ಪಡುವಂಥ ಅವಶ್ಯಕತೆ ಇಲ್ಲ. ಧನ್ಯವಾದಗಳು.